ಅಮ್ಮ, ಸುಮತಿ ಅವರೆಲ್ಲಿ? ಮೇಲಿದಾರಮ್ಮ, ನೀವ್ ಬನ್ನಿ ಕೂತ್ಕೊಳ್ಳಿ. ತಿಂಡಿ ತಿಂದ್ರಾ? ಕಾಫಿ ಮಾಡ್ಕೊಂಡ್ ಬರ್ಲಾ? ಎಲ್ಲ ಮುಗಿಸ್ಕೊಂಡ್ ಬಂದಿದೀವ. ಸರಿ, ಕೂತ್ಕೊಳ್ಳಿ. ಅಮ್ಮ, ಇವ್ರು? ಇವಳು ನಮ್ಮ ದೊಡ್ಡಪ್ಪನ್ ಮಗ, ಅಂದ್ರೆ ನಮ್ಮ ಅಣ್ಣ ಇದಾರಲ್ಲ ಅವ್ರ ಮಗಳು. ಓ, ಹೆಸರು ಪರಿಮಳ ಅಂತ. ಹಾಯ್. ನಮಸ್ತೆ. ಹಾಯ್. ನಮಸ್ತೆ ನಮಸ್ತೆ. ಅರ್ಚನಾ. ಹೆಸರು ಬೋಸ್ ಅಂದಾಗೈತೆ. ಅಲ್ಲ, ನೀವಿನ ನನ್ನ ಮಾವನ್ ಮದ್ವೆ ಆಗ್ತಿರೋ ಹುಡುಗಿ? ಫೋಟೋದಲ್ಲಿ ನೋಡಕ್ಕಿಂತಲೂ ನೇರವಾಗಿ ನೋಡಿದ್ರೆ ಅಂತ ಏನು ವ್ಯತ್ಯಾಸ ಇಲ್ಲ ಬುಡಿ. ಆದ್ರೂ ನಮ್ ಮಾವ ಓಸಿ ಹೈಟ್ ಜಾಸ್ತಿ, ನೀವು ಓಸಿ ಹೈಟ್ ಕಮ್ಮಿ. ಏ ಪರಿಮಳ, ಸುಮ್ನಿರು. ಮನೇಲಿ ನಿಂಗೆ ಹೇಳಿನೇ ತಾನ ಕರ್ಕೊಂಬಂದಿದ್ದು. ಆದ್ರೂ ಮಾತಾಡೋದ್ ಬಿಡೋದೇ ಇಲ್ವಲ್ಲ ನೀನು. ಏನ್ ಯಾವಾಗ ನೋಡಿದ್ರು ವಟ ವಟ ಅಂತಿರ್ತೀಯ. ಅರ್ಚನಾ, ಇವಳು ಚಿಕ್ಕ ವಯಸ್ಸಿಂದನೂ ಹಾಗೆ ಕಣಮ್ಮ, ನೀನೇನೋ ಅನ್ಕೋಬೇಡ. ಪರವಾಗಿಲ್ಲಮ್ಮ, ಬಿಡಿ. ಅವ್ರು ಹೇಳಿದ್ರಲ್ಲಿ ನನ್ಗೇನು ತಪ್ಪು ಅಂತ ಅನಿಸ್ಲಿಲ್ಲ. ಸರಿ, ಹಾಗಿದ್ರೆ ಹೊರಡೋಣವಾ? ಅಮ್ಮ, ಅದು ನಂಗೆ ಆಫೀಸಲ್ಲಿ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆಮ್ಮ. ಈ ವಿಷಯನ ನಿಮ್ ಮಗನ ಹತ್ರ ಹೇಳಿದ್ರೆ ಅವ್ರು ಒಪ್ಪೋದಿಲ್ಲ ಅಂತ ನಾನು ಫೋನಲ್ಲಿ ಹೇಳಲಿಲ್ಲಮ್ಮ. ನಮ್ಮ ಅದ್ಕೆನ ಕರ್ಕೊಂಡು ಹೋಗಿ ಬಂದ್ಬಿಡ್ತೀರಾ ಪ್ಲೀಸ್? ನೀವ್ ದೊಡ್ಡೋರ್, ನೀವ್ ಹೋಗಿ ಏನ್ ಸೆಲೆಕ್ಟ್ ಮಾಡ್ಕೊಂಡ್ರು ನನಗೆ ಓಕೆ. ಇದೇನಿದು, ಮದ್ವೆಗೋ ಹುಡುಗಿಯರು ಎಷ್ಟು ಆತಾತ್ರವಾಗಿ ಬಟ್ಟೆ ತೊಳ್ಕೊಳಕ್ ತಯಾರಿರ್ತಾರೆ, ಆದ್ರೆ ಇವರೇನು ಏನು ತಲೆ ಕೆಡ್ಸ್ಕತಾನಿಲ್ವಲ್ಲ? ಒಂಥರ ವಿಚಿತ್ರವಾಗಿದೆಯಲ್ಲ. ಅಲ್ಲ, ಸುಮಂತು ಇಲ್ಲ ನೀನು ಇಲ್ಲ ಅಂದ್ರೆ ಹೇಗಮ್ಮ? ಒಂದ್ ನಿಮಿಷ ಇರಿ. ಅರ್ಚನಾ ಅವ್ರೆ, ನಿಮ್ಗೇನು ತೊಂದ್ರೆ ಇಲ್ಲ ಅಂದ್ರೆ ನಿಮ್ ಧಾರೆ ಸೀರೆನ ನಾನ್ ಸೆಲೆಕ್ಟ್ ಮಾಡ್ಲೆ? ನಿಮ್ಗೆ ಓಕೆ ಆಯ್ತದೆ? ಹಾ, ಓಕೆ. ಹಾ, ನೀವ್ ಸೀರೆ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಾ? ಸರಿ, ಹಾಗಿದ್ರೆ ಸೆಲೆಕ್ಟ್ ಮಾಡಿ ತಗೊಂಡ್ ಬನ್ನಿ. ನನಗ್ ಯಾವ್ದಾದ್ರೂ ಓಕೆ. ಅಂದಾಗೆ ನಿಮ್ಗೊಂದು ಮಾತು ಕೇಳಿದ್ರೆ ಬೇಸರ ಆಗಕ್ಕಿಲ್ಲ ತಾನೆ? ನಿಮ್ಗಿದು ಎರಡನೇ ಮದ್ವೆ ತಾನೆ?